ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಆರ್ಥಿಕ ಸಂಕಷ್ಟದಲ್ಲಿದೆ. ಸಾಕಷ್ಟು ದೇಶಗಳ ಅರ್ಥವ್ಯವಸ್ಥೆ ಪಾತಾಳವನ್ನು ತಲುಪ್ತಾ ಇದೆ. ಕೆಲ ದೇಶಗಳು ದಿವಾಳಿಯಾಗಿವೆ ಮತ್ತು ಕೆಲ ದೇಶಗಳು ದಿವಾಳಿಯ ಅಂಚನ್ನು ತಲುಪಿವೆ. ಇನ್ನೂ ಕೆಲವು ದೇಶಗಳು ಆರ್ಥಿಕವಾಗಿ ಹೈರಾಣಾಗಿ ಹೋಗಿದ್ರೂ ಕೂಡ ಮೈತುಂಬ ಸೆಂಟ್ ಬಳಕೊಂಡು ಬಿರಿಯಾನಿ ವಾಸನೆ ಕಡಿಮೆ ಆಗದ ಹಾಗೆ ನೋಡ್ಕೊಳ್ತಾ ಇವೆ. ಆದರೆ ಜಗತ್ತಿನ ಶ್ರೀಮಂತ ದೇಶ ಅನ್ನಿಸ್ಕೊಂಡಿರುವ, ಯಾವತ್ತಿಗೂ ಅಲ್ಲಿನ ಸಂಪತ್ತು ಕರಗೋದೇ ಇಲ್ಲ ಅನ್ನೋ ಭ್ರಮೆಯನ್ನು ಜಗತ್ತಿಗೆ ಮೂಡಿಸಿರುವ ಅರಬ್ ದೇಶಗಳಲ್ಲಿನ ರಾಜಕುಟುಂಬಗಳ ಸದಸ್ಯರು ತಮ್ಮ ವಿದೇಶಿ ಆಸ್ತಿಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ. ಸಾಕಷ್ಟು ಜನ ಈಗಾಗಲೇ ಒಂದಷ್ಟು ಆಸ್ತಿಗಳನ್ನು ಸದ್ದಿಲ್ಲದೆ ಮಾರಾಟ ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೆ ಅಂದರೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಸುಮಾರು $600 ಮಿಲಿಯನ್ ಮೌಲ್ಯದ ಆಸ್ತಿಗಳನ್ನು ಈಗಾಗಲೇ ಮಾರಾಟ ಮಾಡಲಾಗಿದೆ. ಹಾಗಾದರೆ ಜಗತ್ತಿನ ಅತಿ ಶ್ರೀಮಂತರ ಪೈಕಿನೇ ಶ್ರೀಮಂತರು ಅನ್ನಿಸ್ಕೊಂಡಿರೋ ಅರಬ್ ದೊರೆಗಳಿಗೆ ತೀರಾ ಆಸ್ತಿ ಮಾರ್ಕೋಬೇಕಾದ ಪರಿಸ್ಥಿತಿ ಯಾಕೆ ಬಂತು? ಇಲ್ಲಿ ತಮ್ಮ ಅತಿ ಮೌಲ್ಯದ ಆಸ್ತಿಗಳನ್ನು ಮಾರಾಟ ಮಾಡ್ತಾ ಇರೋರು ಯಾರು ಮತ್ತು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಅರಬ್ ದೇಶಗಳ ಸಂಪತ್ತಿನ ಮೂಲ ಪೆಟ್ರೋಲಿಯಂ. ಅಲ್ಲಿ ಪೆಟ್ರೋಲಿಯಂ ಸಿಗೋದಕ್ಕೂ ಮೊದಲು ಅರಬ್ಬರು ಬೇರೆ ಬೇರೆ ದೇಶಗಳಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಒಂದಷ್ಟು ಸಮುದ್ರ ವ್ಯಾಪಾರಗಳನ್ನು ಮಾಡ್ತಾಯಿದ್ರು. ಕುದುರೆಗಳನ್ನು, ಒಂಟೆಗಳನ್ನು ಸಾಕಿ ಅವುಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಕೊಳ್ತಾ ಇದ್ರು. ಈ ಮರಳುಗಾಡು ಒಂಥರ ದರಿದ್ರದ ಮೂಲ ನೆಲೆಯಂತಿತ್ತು. ಆದರೆ ಅಲ್ಲಿ ಪೆಟ್ರೋಲ್ ಅನ್ನೋ ಲಿಕ್ವಿಡ್ ಬಂಗಾರ ಸಿಕ್ತು ನೋಡಿ. ನೋಡ್ತಿದ್ದ ಹಾಗೆ ಆ ದೇಶಗಳು ಶ್ರೀಮಂತಿಕೆಯ ತುತ್ತ ತುದಿಯನ್ನು ತಲುಪಿದವು. ಇವತ್ತು ಜಗತ್ತಿನ ಅತಿ ಶ್ರೀಮಂತರು ಅರಬ್ ದೇಶಗಳಲ್ಲಿದ್ದಾರೆ. ಅತಿ ಹೆಚ್ಚು ಸಂಪತ್ತು ಅರಬ್ಬರ ನಾಡಲ್ಲಿದೆ. ನಾನಾ ದೇಶಗಳ ಜನ ಅಲ್ಲಿಗೆ ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಹಿಂದಿರುವುದು ಪೆಟ್ರೋಲು. ಆದರೆ ಈ ತೈಲ ಅನ್ನೋದಲ್ಲಿ ಇನ್ನೆಷ್ಟು ದಿನ ಇರುತ್ತೆ ಮತ್ತು ಅದಕ್ಕೆ ಇನ್ನೆಷ್ಟು ದಿನ ಇದೇ ಪ್ರಮಾಣದ ಡಿಮ್ಯಾಂಡ್ ಇರುತ್ತೆ? ಈಗಾಗಲೇ ಜಗತ್ತು ತೈಲದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರಬೇಕು ಅಂತ ಬಯಸ್ತಾ ಇದೆ. ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕೋ ಕೆಲಸಗಳು ಶುರುವಾಗಿವೆ. ಇನ್ನು ಕಳೆದ 2 ವರ್ಷಗಳಿಂದ ಚೈನಾ ವೈರಾಣುವಿನ ಕಾಟ ಕೂಡ ಅರಬ್ ದೇಶಗಳಿಗೆ ಒಂದಷ್ಟು ಪಾಠ ಕಲಿಸಿದೆ. ಪೆಟ್ರೋಲ್ ಮಾರಾಟ ಆಗದೇ ಇದ್ರೆ ಆ ದೇಶಗಳ ಬೊಕ್ಕಸದ ಗತಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದೆ. ಹೀಗಾಗಿ ಅರಬ್ ದೇಶಗಳು ಪೆಟ್ರೋಲಿಯಂನಿಂದ ಹೊರಬಂದು ತಮ್ಮ ದೇಶದ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳೋದು ಹೇಗೆ ಅಂತ ಯೋಚನೆಗೆ ಬಿದ್ದಿವೆ. ಅದರಲ್ಲೂ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ MBS ಅಂದರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿಯ ಆಡಳಿತವನ್ನು ಕೈಗೆತ್ತಿಕೊಂಡ ಮೇಲೆ ಅಲ್ಲಿ ಭಯಾನಕ ಪ್ರಮಾಣದ ಬದಲಾವಣೆಗಳು ಶುರುವಾಗ್ತಾ ಇವೆ. ಇಡೀ ಜಗತ್ತಿಗೆ ಕಟ್ಟರ್ ಇಸ್ಲಾಮನ್ನು ಬೋಧಿಸಿ ವಹಾಬಿ ಪಂಥವನ್ನು ಜಗತ್ತಿನಾದ್ಯಂತ ಹಬ್ಬಿಸಿ ಅದಕ್ಕೆ ಬೇಕಾದ ಫಂಡಿಂಗನ್ನು ಕೂಡ ಮಾಡಿದ್ದ ಸೌದಿ ಅರೇಬಿಯಾ ಕಟ್ಟರ್ ಇಸ್ಲಾಂನಿಂದ ನಿಧಾನವಾಗಿ ಹೊರಬರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿನ ಮಹಿಳೆಯರಿಗೂ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಡೋ ದೊಡ್ಡ ಮನಸ್ಸನ್ನು ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಳ್ಳೋ ಅಧಿಕಾರವನ್ನು ಕಲ್ಪಿಸಲಾಗಿದೆ. ಮಕ್ಕಳನ್ನು ಮರಣದಂಡನೆಯಿಂದ ಮುಕ್ತಗೊಳಿಸಲಾಗ್ತಾ ಇದೆ. ಹೀಗೆ ಒಂದೊಂದೇ ಸುಧಾರಣೆಗಳನ್ನು ತರ್ತಾ ಸೌದಿ ಅನ್ನೋದು ಮಾನವ ಹಕ್ಕುಗಳನ್ನು ಕಾಪಾಡ್ತಾ ಇದೆ. ತೀರಾ ಅಮಾನವೀಯ ಅಲ್ಲ ಅನ್ನೋ ಥರದ ಅಭಿಪ್ರಾಯವನ್ನು ಜಗತ್ತಿಗೆ ಮೂಡಿಸೋ ನಿಟ್ಟಲ್ಲಿ ಅಲ್ಲೊಂದಷ್ಟು ಪ್ರಯತ್ನಗಳು ನಡೀತಾ ಇವೆ. ಅಲ್ಲಿ ಟೂರಿಸಂ ಅನ್ನು ಅಭಿವೃದ್ಧಿ ಮಾಡೋದಕ್ಕೆ ರಾಜಮನೆತನದಿಂದಲೇ ರೇವ್ ಪಾರ್ಟಿಗಳನ್ನು ಆಯೋಜಿಸಲಾಗ್ತಾ ಇದೆ. 7ನೇ ಶತಮಾನದ ಇಸ್ಲಾಮೇ ಬೇರೆ, ಇವತ್ತಿನ ಅಗತ್ಯಗಳು ಅನಿವಾರ್ಯತೆಗಳೇ ಬೇರೆ ಅನ್ನೋದನ್ನು ಕ್ರೌನ್ ಪ್ರಿನ್ಸ್ ಆಚರಣೆಗಳ ಮೂಲಕ ತೋರಿಸ್ತಾ ಇದ್ದಾರೆ. ಮುಂದೆ ಅಕಸ್ಮಾತ್ ಆಯಿಲ್ ಮುಗಿದು ಹೋದರೆ ಅಥವಾ ಆಯಿಲ್ನ ಆದಾಯ ಕಡಿಮೆ ಆದರೆ ಕೂಡ ಬದುಕೋದಿಕ್ಕೆ ಏನು ಬೇಕೋ ಅದನ್ನು ಸೌದಿಯ ಹೊಸ ದೊರೆ ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇರೋದು ಕಾಣ್ತಾ ಇದೆ. ಮತ್ತು ಈ ಸುಧಾರಣೆಗಳ ಭಾಗವಾಗಿಯೇ ಸೌದಿಯ ರಾಜಮನೆತನದ ಪ್ರತಿನಿಧಿಗಳು ತಮ್ಮ ಆಸ್ತಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲ, ಸುಧಾರಣೆಗೂ ಆಸ್ತಿ ಮಾರಾಟಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು. ಅದನ್ನು ಹೇಳೋ ಮೊದಲು ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿರೋ ರಾಜಕುಟುಂಬಗಳ ಕೆಲ ಸದಸ್ಯರ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈತ ಪ್ರಿನ್ಸ್ ಬಂದರ್ ಬಿನ್ ಸುಲ್ತಾನ್ ಅಲ್ ಸೌದ್. ಸೌದಿ ಅರೇಬಿಯಾದ ಈ ಹಿಂದಿನ ಯುವರಾಜ ಸುಲ್ತಾನ್ ಬಿನ್ ಅಲ್ ಸೌದ್ನ ಮಗ ಈತ. ಈ ಸುಲ್ತಾನ್ ಬಿನ್ ಅಲ್ ಸೌದ್ 2005ರಿಂದ 2011ರವರೆಗೆ ಅಂದರೆ ಆತ ಸಾಯೋವರೆಗೂ ಸೌದಿಯ ಯುವರಾಜನಾಗಿದ್ದ. ಇಂಥ ಅಲ್ ಸೌದ್ನ ಮಗ ಬಂದರ್ ಅಮೆರಿಕಾದಲ್ಲಿ ಸೌದಿ ಅರೇಬಿಯಾದ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಸೇನಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಸೌದಿಯ ಆಡಳಿತ ನೋಡಿಕೊಳ್ಳುವ ರಾಜಪ್ರತಿನಿಧಿಗಳ ಸಭೆ ಹೌಸ್ ಆಫ್ ಸೌದಿಯ ಸದಸ್ಯರಾಗಿದ್ದಾರೆ. ಸೌದಿ ಅರೇಬಿಯಾದ ಇಂಟೆಲಿಜೆನ್ಸ್ ಏಜೆನ್ಸಿಯ ಜನರಲ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿಯಾಗಿ ಈತ ಕಾರ್ಯನಿರ್ವಹಿಸಿದ್ದಾರೆ. ರಾಜ ಅಬ್ದುಲ್ಲಾನ ವಿಶೇಷ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ಬಂದರ್ ಬಿನ್ ಅಲ್ ಸೌದ್ ಇಂಗ್ಲೆಂಡಲ್ಲಿದ್ದ ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ. ಇದು ನಡೆದಿರೋದು ಕಳೆದ ವರ್ಷ ಅಂದರೆ 2021ರಲ್ಲಿ. ಹಾಗೆ ತಮ್ಮ ಒಡೆತನದಲ್ಲಿದ್ದ ಐಷಾರಾಮಿ ವಿಹಾರ ಹಡಗೊಂದನ್ನು ಕೂಡ ಈತ ಮಾರಾಟ ಮಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು ಕೂಡ ಮಾರಾಟ ಮಾಡಲಾಗಿದೆ. ಇನ್ನು ಇದೇ ಪಟ್ಟಿಗೆ ಸೇರ್ಕೊಳ್ಳೋದು ಟರ್ಕಿ ಬಿನ್ ನಾಸರ್ ಅಲ್ ಸೌದ್.
ಈತ ಕೂಡ ಸೌದಿ ಅರೇಬಿಯಾದ ರಾಜಕುಟುಂಬಕ್ಕೆ ಸೇರಿದವನು. ಈತ ಹೌಸ್ ಆಫ್ ಸೌದಿಯ ಪ್ರತಿನಿಧಿಯಾಗಿದ್ದ, ಅಲ್ಲಿನ ವಾಯುಪಡೆಯ ಮುಖ್ಯಸ್ಥನಾಗಿದ್ದ, ಜೊತೆಗೆ ಮೀಟರಾಲಜಿ ಮತ್ತು ಎನ್ವಿರಾನ್ಮೆಂಟ್ ವಿಭಾಗದ ಮುಖ್ಯಸ್ಥನಾಗಿದ್ದ, ಸೌದಿ ಅರೇಬಿಯಾದ ಪರ್ಯಾವರಣ ಸಚಿವನಾಗಿ ಕೂಡ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದ. ಇಂಥ ಟರ್ಕಿ ಬಿನ್ ನಾಸರ್ ಅಲ್ ಸೌದ್ ಮೇಲೆ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಭಯಾನಕ ಭ್ರಷ್ಟಾಚಾರ ನಡೆಸಿದ ಆರೋಪ ಕೇಳಿಬಂತು. ಈ ಖರೀದಿ ಹಗರಣ ಯಮಾಮಾ ಆರ್ಮ್ಸ್ ಡೀಲ್ ಅಂತಲೇ ಕುಖ್ಯಾತಿಯನ್ನು ಕೂಡ ಪಡ್ಕೊಳ್ತು. ಈ ಟರ್ಕಿ ಬಿನ್ ನಾಸಿರ್ ತನ್ನ 203 ಅಡಿ ಉದ್ದದ ಅತ್ಯಂತ ವೈಭವೋಪೇತ ಯಾಟ್ ಅಂದರೆ ವಿಲಾಸಿ ವಿಹಾರ ಹಡಗನ್ನು ಮಾರಾಟ ಮಾಡಿಕೊಂಡ. ಹಾಗೆ ಲಾಸ್ ಏಂಜಲಸ್ನಲ್ಲಿದ್ದ ಭವ್ಯ ಬಂಗಲೆಯನ್ನು ಕೂಡ ಈತ ಮಾರಾಟ ಮಾಡಿದ್ದಾನೆ. ಆ ಬಂಗಲೆಯ ಮಾರಾಟದ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ಈ ಟರ್ಕಿ ಸಾವಿಗೀಡಾದ. ಈಗ ಇನ್ನುಳಿದ ಆಸ್ತಿಪಾಸ್ತಿಯನ್ನು ಕೂಡ ಈತನ ಮಕ್ಕಳು ಮಾರಾಟಕ್ಕಿಟ್ಟಿದ್ದಾರೆ. ಈ ಟರ್ಕಿ ಬಿನ್ ನಾಸಿರ್ ಅಲ್ ಸೌದ್ ಸೌದಿಯ ಮಾಜಿ ಕ್ರೌನ್ ಪ್ರಿನ್ಸ್ ಸುಲ್ತಾನ್ ಬಿನ್ ಅಬ್ದುಲ್ ಅಜೀಜ್ಗೆ ಅಳಿಯ ಆಗಬೇಕು. ಈ ಅಬ್ದುಲ್ ಅಜೀಜ್ ಸುಮಾರು 50 ವರ್ಷಗಳ ಕಾಲ ಸೌದಿಯ ರಕ್ಷಣಾ ಸಚಿವನಾಗಿ ಕೂಡ ಆಳ್ವಿಕೆ ಮಾಡಿದ್ದ. ಈತನ ಒಡೆತನಕ್ಕೆ ಸೇರಿದ್ದ ಲಂಡನ್ನ ಬಂಗಲೆ, ಹಾಗೆ ಸುಮಾರು 220 ಅಡಿ ಉದ್ದದ ವಿಲಾಸಿ ಹಡಗು ಹಾಗೂ ಇನ್ನಿತರ ಆಸ್ತಿಗಳನ್ನು ಈತನ ಮಕ್ಕಳು ಮಾರಾಟ ಮಾಡಿಕೊಂಡಿದ್ದಾರೆ. ಅವರು ಕೂಡ ಸೌದಿಯ ಹೌಸ್ ಆಫ್ ಸೌದ್ನ ಪ್ರತಿನಿಧಿಗಳಾಗಿದ್ದಾರೆ. ಬೇರೆ ಬೇರೆ ದೇಶಗಳ ರಾಯಭಾರಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ಐಷಾರಾಮಿ ಹಡಗುಗಳನ್ನು, ಬಂಗಲೆಗಳನ್ನು ಮಾತ್ರ ಅಲ್ಲ, ಅತ್ಯಂತ ದುಬಾರಿ ಆಭರಣಗಳು, ವಜ್ರಗಳು, ಇನ್ನಿತರ ಬೆಲೆ ಬಾಳುವ ವಸ್ತುಗಳು ಕೂಡ ರಾಜ ಕುಟುಂಬಗಳಿಂದ ಮಾರಾಟ ಮಾಡಲಾಗ್ತಾ ಇದೆ. ಹೀಗೆ ಸಾಕಷ್ಟು ರಾಜವಂಶಸ್ಥರು ಸೈಲೆಂಟ್ ಆಗಿ ತಮ್ಮ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡ್ಕೋತಾ ಇದ್ದಾರೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಅವರು ಬೆರಳು ತೋರಿಸ್ತಾ ಇರೋದು ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಕಡೆಗೆ. ಈ ಸಲ್ಮಾನ್ ಅಧಿಕಾರಕ್ಕೆ ಬಂದ ದಿನದಿಂದಲೇ ಸೌದಿಯ ರಾಜವಂಶಸ್ಥರ ಮೇಲೆ ಒಂದಷ್ಟು ಕಠಿಣ ಕ್ರಮಗಳಿಗೆ ಮುಂದಾದರು. ಯಾರು ತಮಗೆ ಪ್ರತಿಸ್ಪರ್ಧಿಗಳಾಗಬಹುದು, ಯಾರು ತಮ್ಮನ್ನು ವಿರೋಧ ಮಾಡುವ ಮತ್ತು ಪ್ರಶ್ನೆ ಮಾಡಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ ಅಂಥವರನ್ನು 2017ರಲ್ಲಿ ವಿವಿಧ ಆರೋಪಗಳ ಅಡಿಯಲ್ಲಿ ರಿಯಾದ್ನ ರಿಟ್ಸ್ ಕಾರ್ಲ್ಟನ್ ಹೋಟೆಲ್ನಲ್ಲಿ ಬಂಧನದಲ್ಲಿರಿಸಲಾಯಿತು. ಅಲ್ಲಿ ಕೆಲವರ ಒಂದಷ್ಟು ಆಸ್ತಿಪಾಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳೋ ಕೆಲಸವನ್ನು ಸಲ್ಮಾನ್ ಮಾಡಿದ್ದ. ಅದು ಸಾಕಷ್ಟು ರಾಜಕುಟುಂಬದವರಲ್ಲಿ ಭಯಕ್ಕೆ ಕಾರಣ ಆಯಿತು. ಹಾಗೆ MBS ಆಡಳಿತದಲ್ಲಿ ಕೈಗೊಂಡ ಸಾಕಷ್ಟು ಸುಧಾರಣಾ ಕ್ರಮಗಳು ಕೂಡ ಇವರ ಆದಾಯಕ್ಕೆ ಕತ್ತರಿ ಬೀಳೋ ಹಾಗೆ ಮಾಡಿದ್ವು. ಸೌದಿಯ ಈ ರಾಜಕುಟುಂಬಸ್ಥರು ಅಲ್ಲಿನ ಆಯಿಲ್ ಬಾವಿಗಳ ಮೇಲೆ ಒಡೆತನವನ್ನು ಹೊಂದಿದ್ದಾರೆ. ಬೇರೆ ಬೇರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹಿಂದೆ ಅವರೆಲ್ಲರಿಗೂ ಕೂಡ ಈ ಉದ್ಯಮಗಳ ಮೂಲಕ ಸಾಕಷ್ಟು ಆದಾಯ ಬರ್ತಾ ಇತ್ತು. ಜೊತೆಗೆ ರಾಜಕುಟುಂಬದಲ್ಲೇ ಭಯಾನಕ ಪ್ರಮಾಣದ ಭ್ರಷ್ಟಾಚಾರ ಕೂಡ ನಡೀತಾ ಇತ್ತು. ಇದಲ್ಲದೆ ಅವರ ವಿಲಾಸಗಳಿಗೆ, ಐಷಾರಾಮಗಳಿಗೆ ಅಲ್ಲಿನ ಸರ್ಕಾರ ಹಣ ಕೊಡ್ತಾ ಇತ್ತು. ರಾಜಕುಟುಂಬಗಳ ಮಕ್ಕಳಿಗೆ ಸ್ಟೈಫಂಡ್ ಕೊಡಲಾಗ್ತಾ ಇತ್ತು. ಅವರಿಗೆ ಮಕ್ಕಳೇನು ಕಡಿಮೆ ಇರ್ತಾರ, ಅವರೆಲ್ಲರಿಗೂ ಕೂಡ ವಿದೇಶಗಳಲ್ಲಿ ಇರೋದಕ್ಕೆ, ಓದೋದಕ್ಕೆ ಸರ್ಕಾರ ಹಣ ಕೊಡಬೇಕು ಅಂದರೆ ಅದಿನ್ನೆಷ್ಟು ಹಣ ಖರ್ಚು ಮಾಡಬೇಕಾಗತ್ತೆ ಅಲ್ವಾ? ಈ ಖರ್ಚೆ ಪ್ರತಿ ವರ್ಷ ಒಂದಷ್ಟು $1 ಬಿಲಿಯನ್ ಆಗ್ತಾ ಇತ್ತು. ಇಲ್ಲಿ ತೈಲದ ಹಣ ಹಾಗೆ ಬರ್ತಾ ಇತ್ತು ನೋಡಿ. ಹಾಗಾಗಿ ಸೌದಿಗೆ ಇದು ಹೊರೆ ಅನ್ನಿಸ್ತಾ ಇರಲಿಲ್ಲ, ಗೊತ್ತೂ ಆಗ್ತಾ ಇರಲಿಲ್ಲ. ಆದರೆ ಸಲ್ಮಾನ್ ಅಧಿಕಾರಕ್ಕೆ ಬಂದ ನಂತರ ಈ ಉಚಿತ ಸ್ಕೀಮುಗಳಿಗೆ ಕತ್ತರಿ ಬಿದ್ದಿದೆ. ಅಲ್ಲಿಗ ರಾಜಕುಟುಂಬಗಳಿಗೆ ಗೌರವ ಧನಗಳು, ಇನಾಮುಗಳು, ಬಕ್ಷೀಸುಗಳು ಇವ್ಯಾವೂ ಸಿಗ್ತಾ ಇಲ್ಲ. ಅವರ ಪ್ರಯಾಣ ಹಾಗೂ ಇನ್ನಿತರ ಖರ್ಚುಗಳನ್ನು ಸರ್ಕಾರ ನೋಡ್ಕೊಳ್ತಾ ಇಲ್ಲ. ಅವರಿಗೆ ಸರ್ಕಾರಿ ವಿಮಾನಗಳನ್ನು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಐಷಾರಾಮಿ ಹೋಟೆಲ್ಗಳಲ್ಲಿ ಉಳ್ಕೊಂಡು ಅದರ ಬಿಲ್ಲನ್ನು ಸರ್ಕಾರಕ್ಕೆ ಆನಿಸುವಂತಿಲ್ಲ. ಇಷ್ಟು ಸಾಲದು ಅನ್ನೋ ಹಾಗೆ ಅವರಿಗೂ ಅಲ್ಲಿ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಅಲ್ಲಿ 4 ಮಂದಿಗಿಂತ ಹೆಚ್ಚು ನೌಕರರನ್ನು ಇಟ್ಕೊಂಡ್ರೆ ಪ್ರತಿ ನೌಕರನಿಗೂ ತಲಾ $2,500 ತೆರಿಗೆಯನ್ನು ರಾಜಕುಟುಂಬಗಳು ಸರ್ಕಾರಕ್ಕೆ ಪಾವತಿಸಬೇಕು ಅನ್ನೋ ಕಾನೂನನ್ನು ಸಲ್ಮಾನ್ ತಂದಿರೋದು ಈಗ ಸಾಕಷ್ಟು ರಾಜಕುಟುಂಬದವರ ಉಸಿರು ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇದೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದರೆ, ಸುಮ್ಮನೆ ಬರ್ತಿದ್ದ ಆದಾಯ ನಿಂತು ಹೋಗಿದೆ. ಜೊತೆಗೆ ತೆರಿಗೆ ಬೇರೆ ಕಟ್ಟಬೇಕು. ಐಷಾರಾಮಗಳಿಗೆ ಅಭ್ಯಾಸವಾಗಿರೋ ಜೀವ ಈಗ ಸುಮ್ಮನಿರೋದಕ್ಕೆ ಸಾಧ್ಯವಾಗೋದಿಲ್ಲ. ಜೊತೆಗೆ ಅವರ ಆಸ್ತಿಗಳ ನಿರ್ವಹಣೆಗೆ, ಹಡಗುಗಳನ್ನು ನಿಲ್ಲಿಸೋ ಜಾಗಗಳಿಗೆ, ಪ್ರೈವೇಟ್ ಜೆಟ್ಗಳ ಮೇಂಟೆನೆನ್ಸ್ಗೆ ಮತ್ತು ಪಾರ್ಕಿಂಗ್ಗೆ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರು ಹಣವನ್ನು ತೆರಬೇಕು. ಎಲ್ಲಿಂದ ಕೊಡ್ತಾರೆ ಇಷ್ಟೊಂದು ಹಣ? ಹೀಗಾಗಿ ಹಣ ಹಂಚೋದಕ್ಕಾಗಿ ಆಸ್ತಿಗಳನ್ನು ಅವರು ಮಾರ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಆಸ್ತಿಗಳ ಮೇಲೆ ಸಲ್ಮಾನ್ನ ಕಣ್ಣು ಬಿದ್ದು ಅವುಗಳನ್ನು ರಾಜ ವಶಪಡಿಸ್ಕೊಂಡು ಬಿಟ್ರೆ ಅಂತ ಹೆದರಿ ಆಸ್ತಿಗಳ ಮಾರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೆ ಕೆಲ ರಾಜಕುಟುಂಬಗಳು ಕೊಡ್ತಾ ಇರೋ ಕಾರಣ ಬೇರೆನೇ ಇದೆ. ವಿದೇಶಗಳಲ್ಲಿ ಆಸ್ತಿ ಇಟ್ಕೊಂಡು ಏನು ಮಾಡೋದು? ಯುವರಾಜ ಸಲ್ಮಾನ್ ಇಲ್ಲಿ ಹೊಸ ಹೂಡಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಆಸ್ತಿಗಳನ್ನು ಮಾರಾಟ ಮಾಡಿ ಸೌದಿ ಅರೇಬಿಯಾದಲ್ಲೇ ಹೂಡಿಕೆ ಮಾಡ್ತೀವಿ ಅನ್ನೋದು ಅವ್ರು ಕೊಡ್ತಾ ಇರೋ ಕಾರಣ. ಇಲ್ಲಿ ಕಾರಣಗಳೇನೇ ಇರಬಹುದು, ಅಂತೂ ಸೌದಿ ಬದಲಾಗ್ತಾ ಇದೆ.
ಅಲ್ಲಿ ಇಂಧನಕ್ಕೆ ಇನ್ನು ಹೆಚ್ಚು ದಿನ ಬೆಲೆ ಇರೋದಿಲ್ಲ ಅನ್ನೋದನ್ನ ದೊರೆ ಅರ್ಥ ಮಾಡ್ಕೊಂಡಿದ್ದಾನೆ. ಜೊತೆಗೆ ರಾಜಕುಟುಂಬಗಳ ಐಷಾರಾಮಕ್ಕೆ ಕೂಡ ಬ್ರೇಕ್ ಬಿದ್ದಿದೆ. ನಾಳೆ ತೈಲದ ಹಣ ಇಲ್ಲದೇ ಇದ್ರೂ ಕೂಡ ಬದುಕೋದು ಹೇಗೆ ಅನ್ನೋ ಬಗ್ಗೆ ಸೌದಿ ಅನ್ವೇಷಣೆಗೆ ಇಳಿದಿದೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸರ್ಕಾರ ಹೂಡಿಕೆಗಳನ್ನು ಶುರು ಮಾಡಿದೆ. ಸೌದಿಯಲ್ಲಿ ಟೂರಿಸಂ ಅನ್ನು ಬೆಳೆಸೋ ಕೆಲಸ ನಡೀತಾ ಇದೆ. ರೇವ್ ಪಾರ್ಟಿಗಳಿಗೆ, ಮ್ಯೂಸಿಕಲ್ ನೈಟ್ಸ್ಗೆ, ಪಾಶ್ಚಾತ್ಯ ಸಂಗೀತಕ್ಕೆ ಆ ಇಸ್ಲಾಮಿಕ್ ನೆಲ ತೆರೆಕೊಳ್ತಾ ಇದೆ ಅನ್ನೋದಿದೆಯಲ್ಲ, ಅದೇ ಒಂದು ದೊಡ್ಡ ಬದಲಾವಣೆ. ಇಸ್ಲಾಂನ ಶ್ರದ್ಧಾ ಕೇಂದ್ರವೇ ಬದಲಾಗ್ತಾ ಇರುವಾಗ ಜಗತ್ತಿನ ನಾನಾ ದೇಶಗಳಲ್ಲಿನ ಮುಸಲ್ಮಾನರು ಯಾಕೆ ಬದಲಾಗಬಾರದು? ಬದಲಾದರೆ ಬೇರೆ ದೇಶಗಳ ಸಂಸ್ಕೃತಿಯ ಜೊತೆಗೆ ಬೆರೆತು ಬಾಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇಡೀ ಜಗತ್ತು ಶಾಂತಿಯಿಂದ ಬಾಳೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಇದು ಗೆಳೆಯರೆ, ಸೌದಿ ಅರೇಬಿಯಾದಲ್ಲಿ ರಾಜಮನೆತನಗಳ ಸದಸ್ಯರು ತಮ್ಮ ಆಸ್ತಿಪಾಸ್ತಿಗಳನ್ನು ಮಾರ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇರೋ ಅಂಶ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.